ಮೇಡಮ್ ಹೇಳಿ ಇವತ್ತು ಏನು ಸ್ಪೆಷಲ್ ಅಂತ. ಉಪ್ಸಾರು ತಿನ್ನಕ್ಕಲ್ಲ, ಯಾರೋ ಬರ್ತಾ ಇದಾರಲ್ಲ. ನಿಮ್ದಕ್ಕೆ ಅಕ್ಕ 8 ಗಂಟೆ ಹೊರಟೋಳೆ ಬಸ್ ಹತ್ತಿ. ಈಗ ಮೆಜೆಸ್ಟಿಕ್ಗೆ ಬಂದು ಅವ್ರು ಮತ್ತೆ ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಿಂದ ಬಸ್ಸಿಗೆ ಇಲ್ಲಿಗೆ ಬರೋದಂತ 12 ಗಂಟೆ 12:30 ಆಗುತ್ತೆ. ಬೇಗ ಏನಾರು ಬಂದರೆ ಪುಣ್ಯಕ್ಕೆ 12 ಗಂಟೆ ಒಳಗಡೆ ಇರ್ಬೋದು, ಇಲ್ಲ ಅಂದರೆ ಸಖತ್ ಬೇಗ ಇಷ್ಟೊತ್ತಿಗೆ ಬರ್ತಾರೆ. ಗೈಸ್ ನೋಡಿ, ನಮ್ಮಮ್ಮ ನಾನು ಟ್ರೈನಿಂಗ್ ನೈಲ್ ಪಾಲಿಶ್ ಹಾಕ್ಕೊಂಡಿದ್ದೀವಿ. ನೋಡಿ ಅಮ್ಮ ನನ್ನ ಕೈ ಇಲ್ಲಿ ಬೆಳ್ಳು ಕಾಣಿಸ್ತೈತೆ ಅಮ್ಮ. ನಿನ್ನ ಕೈ ನಂದೇ ನೋಡು, ಕರ್ರು ಕಾಣಿಸ್ತೈತಿ ಇಲ್ಲಿ. ನಿಮ್ಮ ಕೈ ಬೆಳಗ್ಗೆ ಇಲ್ಲಿ ಬ್ಲ್ಯಾಕಿ ಅನಿಸ್ತಾ ಇದೆ ನಿನ್ಗ. ನಿನಗೆ ಈ ದಿಂಡ ಹತ್ರ ಬ್ಲ್ಯಾಕ್ ನೋಡಿ, ತೋರಿಸ್ತೀನಿ. ಹೌದು, ಇಲ್ಲಿ ನೋಡಿ, ಇಲ್ಲಿ ಇಲ್ಲೆಲ್ಲ ಮೂಳೆ ಹತ್ರ ಬಲ್ಗೈಲಿ ಜಾಸ್ತಿ ನೋಡಿ, ಬಲ್ಗೈಲಿ. ನನಗಿಲ್ಲ. ಅದೇನಕ್ಕೆ ಹಂಗೆ ನೋಡಿ, ಏನಿಲ್ಲ ಕಣಂದ್ ಬಿಡವ. ಏಲು ಅದು ಏಲಿಗೆ ಏನು ಹೇಳ್ತಾರಲ್ಲಿ, ಏಲು ಇಲ್ಲಿ ಹೇಳ್ಬೇಡ, ಹೇಳಕ್ ಕಲ್ಲಿದೆ. ಅವ ಹೇಳು ಹಂಗೆ ಬ್ಲಾಗಲ್ಲಿ ಹೇಳು ಅಂತ ಹೇಳ್ತಾರೆ. ಇಷ್ಟು ಸಾಫ್ಟ್ ಸ್ಕಿನ್ ನೋಡಿ. ಹೇಳ್ ಮನಿ ಏನಕ್ಕೆ ಹಿಂಗೆ ಹಂಗಿರುತ್ತೆ. ಜೆನೆಟಿಕ್ಸಾ ಗೊತ್ತಿಲ್ಲ ನಮಗೆ. ಏನಾಗಲ್ಲ, ಅದೇನು ಚೆನ್ನಾಗೇ ಕಾಣುತ್ತೆ. ನಂಗೇನೋ ಚೆನ್ನಾಗಿ ಕಾಣಿಸುತ್ತಪ್ಪ. ನಮಗೆ ನೋಡಿ ಏನೂ ಇಲ್ಲ, ಒಳ್ಳೆ ಹಂಗೆ ಇರ್ಬೇಕು ನೋಡಿ. ನಂದು ಹೆಂಗ ಅನ್ಸುತ್ತೆ, ಚೆನ್ನಾಗಿದೆ ನಿನಗೆ ಅಂತ ಹೇಳುವ. ಅಯ್ಯೋ ಕ್ಯೂಟಿ. ಮತ್ತೆ ನಿನ್ ಕಾಫಿ ಕುಡಿಯಲ್ವಾ? ಹಾಲು ತಣ್ಣಗಾಗ್ಬೇಕು ಹಂಗೆ. ಡೋಂಟ್ ವರಿ. ಸರಿ, ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು? ಏನು ಮಾಡಲಿ, ಅವಳು ಬರ್ತಾಳೆ ಹೋಯ್ತಾಳೆ, ಏನು ಮಾಡಲಿ ಹೇಳಿ ನಾನು. ಉಪ್ಸಾರು ಬಯಸ್ಕೊಂಡೈತೆ. ಅದು ಉಪ್ಸಾರು ಮುದ್ದೆನ. ಅದಕ್ಕೀಗ ಸೊಪ್ಪು ತರಿಸಿದ್ದೀನಿ, ಕೂಡ ಸೊಪ್ಪು ತಂದೋಳು. ಕಿರಿಕಿರಿ ತಗೊಂಬಂದೆ, ಅದು ಯಾವ್ದು ತಂದೋಳೋ ಗೊತ್ತಿಲ್ಲ. ಕವರಲ್ಲಿ ಐತೆ. ಈಗ ಓಪನ್ ಮಾಡಿ ನೋಡ್ಬಿಟ್ಟು ಸಾಂಬಾರಿಗೆ ಇಡ್ತೀನಿ. ತಡ್ನೆಕಾಳು ಬೆಳೆ ಹಾಕ್ಬಿಟ್ಟು ಬರೀ ತಡ್ನೆಕಾಳು ಹಾಕ್ತೀನಿ ಸಾಕು ಒಂದು ಟೈಮ್ಗೆ. ಚೆನ್ನಾಗಿರುತ್ತೆ. ಏನು ಮಾಡೋದು, ಸಾರು ನಮಗೂ ಬೇಜಾರಾಗ್ಬಿಟ್ಟೈತೆ. ಅವಳು ಮನೇಲಿ ಇಲ್ದಿರೋದಕ್ಕೆ ಏನೋ ಒಂಥರ ಪಿಚ್ ಅನ್ನತ್ತೆ. ಬರ್ತಾ ಅಭ್ಯಾಸ ಆಗುತ್ತೆ ಬಿಡು. ಏನು ಮಾಡ್ತೀಯ, ಬಿಕೋ ಅನ್ಸ್ದಂಗೆ ಆಗುತ್ತೆ. ಬೇಜಾರು. ಒಬ್ರೇನಾರು ಮಿಸ್ ಆದರೆ ಹಿಂಗೇನೆ ಮನೆಯಲ್ಲಿ ಮಿಸ್ ಮಾಡ್ಕೋತೀವಿ. ಒಟ್ಟಿನಲ್ಲಿ ಜಾಸ್ತಿ ಅವಳು ಅಲ್ವಾ? ನೀನು ಅಷ್ಟೇ ಸಾಕತ್ ಮಿಸ್ ಮಾಡ್ಕೋತೀವಿ. ನೀನು ಮಿಸ್ ಮಾಡ್ಕೊಳಲ್ಲ ಒಟ್ಟಿ? ಮಾಡ್ಕೋತೀನಿ. ನನಗೆ ಕೆನೆ ತಿರುಗಿಸಿ ಸ್ಪೈಡರ್ ಇದು ಅವಳೆ ಬಿಟ್ಕೊಂಡವಳು. ನನಗೂ ಬಿಡಿಸ್ತೀನಿ ಅಂತ ಬಂದವಳೆ. ಬಿಡಿಸ್ತೀನಿ ಈಗ. ಬಿಡಿಸ್ತೀನಿ. ನಾನು ನಮ್ಮಮ್ಮ ಟ್ವಿನ್ನಿಂಗ್ ಆಗಿರ್ಬೇಕು ಯಾವಾಗ. ತಗೊಂಡು ಕಾಫಿನೂ ಕುಡಿ. ನೋ ಥ್ಯಾಂಕ್ಸ್, ಯು ಡ್ರಿಂಕ್. ಅವಳು ಬರೋದೊಂದು 12 ಗಂಟೆ ಆಗುತ್ತೆ. ನಾನಂತೂ ಹೋಗಿ ಕರ್ಕೊಂಬರೋಕ್ಕಾಗಲ್ಲ. ಅವನ ಪ್ರೀತಿನ ಕಳಿಸ್ತೀನಿ. ಅವನು ಹೋಗಿ ಕರ್ಕೊಂಬರುತ್ತೆ. ಪಾಪ ಅದೇ ಕರ್ಕೊಂಬರೋದು ಅದೇ, ಬಿಡೋದು ಅದೇ. ಇಲ್ಲ, ನಿಮ್ಮಪ್ಪ ಹೊಸರಿ ನಿಮ್ಮಪ್ಪ ಬಿಟ್ಟಿದ್ದೇನೋ ಅಲ್ವಾ? ಎರಡು ಸರಿನೂ ನಿಮ್ಮಪ್ಪನೇ ಬಿಟ್ಟಿದ್ದು. ನೋಡೋಣ ಅವಳು ಬಂದಾಗ ಹೆಂಗೆ ಬರ್ತಾಳೆ ಅಂತ ಅಲ್ವಾ? ಪಾಪ ಸ್ಟ್ರೈನ್ ಆಗಿ ಬರುತ್ತೆ. ಗಾಯ್ಸ್ ನೋಡಿ, ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು. ಇಲ್ಲ, ಇನ್ನು ಪಾತ್ರೆಗಳು ತೊಳ್ಕೊಬೇಕು. ಸೊಪ್ಪು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಖಾರಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇದು ಪಲ್ಯಕ್ಕೆ ಇನ್ನೂ 1-2 ಈರುಳ್ಳಿ ಹಾಕೋಬೇಕು. ಇದು ಖಾರಕ್ಕೆ ಇದು ಟೊಮೊಟೊನೂ ಕಾಳು 2 ಬೇಯಕ್ಕೆ ಹಾಕಿದ್ದೀನಿ. ಖಾರಕ್ಕೆ ಟೊಮೊಟೊ ಕಾಳು ಹೋಗ್ತೀಯಾ? ಟೊಮೊಟೊ ಹಾಕೋತೀನಿ. ಇದು ಕಾಳು ಹಾಕಲ್ಲ, ಬರೀ ಟೊಮೊಟೊ ಅಷ್ಟೇ. ಅವಳು ಬರೋದು 12 ಗಂಟೆ ಮೇಲಾಗುತ್ತೆ. ಹೌಸ್ತೆ ಜೋಶ್ ಮನಿ ಜೋಶ್ ಏನಿಲ್ಲ ಅಪ್ಪಿ. ಯಾಕೋ ಒಂಥರ ಇವತ್ತು ಬೆಳಗಿನ ಒಂಥರ ಮಂಕು ಅನ್ನಿಸ್ತೈತಿ. ಬೇಜಾರಾಗಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಕೆಲವೊಂದೊಂದ್ಸರಿ ಏನಕ್ಕೆ ಬೇಜಾರಾಗಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ನಾನು ಮ್ಯಾಗಿ ಮಾಡಿಸ್ಕೊಂಡೆ, ಹೊಟ್ಟೆ ಈಗ ಒಂದೇ ಒಂದು ಟೊಮೊಟೊನ ಖಾರಕ್ಕೆ ಹಾಕಿದ್ದೀನಿ. ಇನ್ನು ಮಿಕ್ಕಿದ ಟೊಮೊಟೊ ಸಾಂಬಾರಿಗೆ. ಇದು ಖಾರಕ್ಕೆ ಒಂದೇ ಒಂದು ಟೊಮೊಟೊ. ನಾವು ಖಾರಕ್ಕೆ ಟೊಮೊಟೊನೂ ಹಾಕ್ತೀನಿ, ಹುಣಸೆಹಣ್ಣು ಹಾಕ್ತೀನಿ. ಎರಡೂ ಮಿಕ್ಸಲ್ಲೇ ಮಾಡೋದು. ಅವಳು ಬರೋ ತನಕ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತ ನನ್ನ ಪ್ಲ್ಯಾನು. ಯಾಕಂದರೆ ಅವಳು ಬಂದ ಮೇಲೆ ಅಡುಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಮಕ್ಕಳು ಊಟ ಮಾಡಲ್ಲ ಅವಳು ಬರೋ ತನಕ. ಫಸ್ಟೇ ಮಾಡಿಡ್ತೀನಿ. ಬರೋ ಟೈಮಲ್ಲಿ ಅವಳು ಬರೋ ಟೈಮಲ್ಲಿ ಅಡುಗೆ ಏನೇನೋ ಆಯ್ತು ಹಂಗೆ ಒಂದೊಂದ್ಸರಿ ಮಂಕಾದಂಗೆ ಆಗ್ಬಿಡುತ್ತೆ. ಅವಳು ಬರೋ ಅಷ್ಟರಲ್ಲಿ ನಾನೀಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊತೀವಿ. ಅನ್ನ, ಸಾಂಬಾರು, ಪಲ್ಯ ಎಲ್ಲನೂ ಮಾಡಿಡ್ತೀನಿ. ಬಂದಿದ ತಕ್ಷಣ ಮುದ್ದೆ ಮಾಡ್ತೀನಿ ಕಣಪ್ಪಿ. ಸ್ವಲ್ಪ ಕಾಳು ಒಂಚೂರು ಬೇಕಾಗ್ತೀನಿ. 1 ಟೈಮ್ಗೆ ಆಗಷ್ಟು ಸಾಕು. ಇದೇನಿಗೆ ಸಾರಿಗೆ
ಗೈಸ್ ನೋಡಿ ಖಾರ ಮಾಡಿದ್ದಾರೆ ಖಾರ. ಸೋಂಬೇರಿ ನಾನು, ನಮ್ಮ ಅಮ್ಮನ ಥರ ಅಲ್ಲ, ತುಂಬ ಸೋಂಬೇರಿ ನಾನು. ಗೈಸ್ ನನ್ನ ವಿಡಿಯೋ ಕಟ್ ಮಾಡಿದ್ಮೇಲೆ ಮಾತಾಡ್ತಾರೆ, ಆಮೇಲೆ ಹೇಳ್ತಾರೆ ನೀನು ನಾನು ಮಾತಾಡ್ಬೇಕಾದ್ರೆ ಕಟ್ ಮಾಡ್ತೀಯಾ ಅಂತ. ಏನಿದು ಸಾರು ಖಾರ ಮಾಡ್ಕೊಂಡಿದ್ದೀನಿ, ಘಮ ಘಮ ಹಂಗೆ ತಿಂದ್ಬಿಡ್ತಾರೆ. ಬೇಕಂದ್ರೆ ಅದನ್ನ ತಿಂದೆ ನಾನು. 1 ಸ್ಪೂನ್ ಫುಲ್ ಬ್ಯಾಗ್ ಹಾಕಮ್ಮ. ಸ್ಪೂನು ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಕೋತೀನಿ ತೊಂದರೆ ಇಲ್ಲ. ಸೊಪ್ಪು ಕಣ್ಣ ಬಸ್ತಿಟ್ಕೊಂಡಿದ್ದೀನಿ. ನಾನು ರೀಲ್ ಮಾಡ್ತೀನಿ, ಅನುಷಾ ರೀಲ್ ಕಾಣ್ತೀನಿ ಹೋಗ್ಲಿ. ಬೇಡ. ಕೇಳಿಸ್ತಾ? ಏನು ಸದ್ಯಕ್ಕೆ ಕೇಳಿಸ್ತಿರೋದು ಒಳ್ಳೇದು. ವಿಡಿಯೋನಲ್ಲಿ ನೋಡ್ಕೊ. ಸುರಿಲ್ಲ ಈ ನೀರ್ನ ಎಲ್ಲಿ ಸುರ್ತೀಯಾ ಮಂಡೆಗೆ. ನಿಜ ಹೇಳ್ಕೊಡು, ನೀನ್ ಬೇಕು ಅಂತ ಹೇಳ್ತಿದ್ಯಾ? ಆಮೇಲೆ ನಂಗೆ ಇವತ್ತೇ ಗೊತ್ತಾಗಿತ್ತು ನೀನು ಬೈತಿ ಹತ್ತಿ ತಪ್ಪೋಗಿದ್ದೀನಿ. ಇದರಲ್ಲಿ ಉಪ್ಸಾರು ಮಾಡೋದು ಅಂತ ಈ ನೀರಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನಂತ ಅನ್ಕೊಂಡಿದ್ದೆ ಅಂದರೆ ಸೊಪ್ಪನ್ನ ರುಬ್ಬಿಡ್ತಾರೆ, ರುಬ್ಬಿ ಅವಾಗ ಅದರಲ್ಲಿ ಸೊಪ್ಪು ರುಬ್ಬೋದು, ಮಸೊಪ್ಪಿಗೆ ರುಬ್ಕೋತೀವಿ, ಇಲ್ಲ ಅಂತಲ್ಲ. ಇದು ಉಪ್ಸಾರ ಬೇರೆ, ಮಸೊಪ್ಪೆ ಬೇರೆ. ಎಲ್ಲಿಗೆ ನಿನ್ನ ಮನಸ್ಸಲ್ಲಿ ಇದೀನಲ್ಲ. ಆಯ್ತು ಬರಪ್ಪ. ಇಷ್ಟೊತ್ತಲ್ಲಿ ಬಂದವ್ರು ಕಣವ. ನಮಸ್ತೆ. ನಿನ್ನ ಮಕ್ಕ ನೋಡಿ, ಟೈಮ್ ಎಷ್ಟಾಗೈತೆ. ಹೆಂಗಿತ್ತು ಜರ್ನಿ? ನೀನು ಬರ್ತೀನಿ ಅಂದ್ರೆ ನಾನೇ ಬೇಡ ಅಂತೀನಿ ಮಗಳೇ, ನಿಂಗೆ ಗೊತ್ತಾಗ್ತೀನಿ ಇಷ್ಟೊತ್ತಲ್ಲಿ ಬಂದರೆ. ಹುಸಿ ಭಯ ಆಗಿಲ್ಲ. ಇದೇ ಕರ್ಗಾಗ್ಬಿಟ್ಟಿದ್ಯಾ? ನಿಮ್ಗೆ ಏನಾದ್ರೂ ಒಂದಿನ 30 ಸಲ ಬೆಳಗಾಗಿದೆ ಅಂತ ಈ ಸಲ ಕರ್ಗಾಗಿದೆ ಅಂತ ಗಾಯ್ಸ್ ನೋಡಿ ಟೈಮ್ ಕಾಣಿಸ್ತಿದೆ ಈಗ. ಅವಳು ಕೇಳೋ ಮುದ್ದೆ ಉಪ್ಸಾರು ಹೆಂಗೈತೆ? ಹೇಳು ಅನುಷ. ಮನೆ ಹೋಗ್ಬಿಟ್ಟು ಏನೇ ಹೇಳಿ ಬಾಯೆಲ್ಲ ಕೆಟ್ಟೋಗ್ಬಿಡಿ. ಈಗ ಬಯಸಿ ಉಪ್ಸಾರು ಮಾಡಿಸ್ಕೊಂಡ್ರು. ಮಾಡೋ ಏನಪ್ಪ, ಪಿ.ಜಿ ಊಟ ಅಲ್ವಾ, ಅಡ್ಜಸ್ಟ್ ಆಗಲ್ಲ. 1.55 ಕರೆಕ್ಟ್. ಮುದ್ದೆ ಬೇಡ ಅಂತ ಹೇಳಿದ್ದು, ಅದು ಮುದ್ದೆ ಬಾಯಿ ಕೆಟ್ಟಂಗಾಗಿರುತ್ತೆ ಅಂತ ಮಾಡ್ಕೊಂಡ್ರು. ಅನುಷ ಅವ್ರು ಮುದ್ದೆನೂ ಮಾಡಲ್ಲ ಪಾಪ. ಮುದ್ದೆ ಮಾಡಿದ್ರೆ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಅವಳು ಅಲ್ಲೇ ತಗೋಬೋಣ. ಇವಳಲ್ಲ ಇವಳೆಲ್ಲ ಪಿ.ಜಿಲಿ ಡ್ರೈ ಫ್ರೂಟ್ಸ್ ಫ್ರೀಯಾಗಿ ತಗೋಬೋದು ಅವಳು. ನೋ ಕಾಸ್ಟ್. ಯಾರು ಮಾಡಲ್ವೇನಪ್ಪ ಪಿ.ಜಿ ಅಲ್ವಾ? ಚಪಾತಿ ಮಾಡ್ತಾರ ನೈಟು ಊಟಕ್ಕೆ, ರೆಡಿಮೇಡ್ ಚಪಾತಿ. ಕರ್ಗಲ್ಲ ಹೊಟ್ಟೆಲಿ ಅದು ಬೇಗ. ಇಲ್ಲಿದ್ದಾಗ ತಿನ್ನಿ ಅಂತ ಅಂದರೆ ತಿಂತಿರಲಿಲ್ಲ. ಈಗ ಕೊಟ್ಟರೆ ಸಾಕಲ್ಲಪ್ಪ ಅನ್ಸುತ್ತಲ್ಲ. ಓಕೆ, ಅಷ್ಟೇ ವ್ಯತ್ಯಾಸ. ಇನ್ನು ನಾನು ಹಿಂಗಾಡ್ತೀನೋ ನಿಂದೈತೆ ಬೈ ಮುಂದಗೈತೆ ಮಾರಿ ಹಬ್ಬ. ಅವಾಗ ನಾನು ಹೇಳಿದ್ನಲ್ಲ ಒಂದು ಬ್ಲಾಗಲ್ಲಿ, ನಿನ್ನನ್ನೇ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಹಾಕ್ಕೊಡ್ತೀನಿ ನೋಡಿ. ಅನ್ನಕ್ಕೆ ಇಷ್ಟು ನಾಚಿಕೆ ಬೇಡ ಮನೆ. ನಿಂದೆ ಮನೆ ಇದು ಸ್ವೀಟ್ ನಮ್ಮನೇಲಿ ನಾನು ತಿನ್ನಕ್ಕೆ ಅನ್ನ ಕಳಪಿ ಒಂಚೂರು. ಅವಳು ಮುದ್ದೆ ತಿಂದ್ರೆ ಅನ್ನ ತಿನ್ನಲ್ಲ, ಅದೊಂಥರ. ಒಂಚೂರು ಹಾಕೋ, ಸುಮ್ಮನೆ ಓವರ್ ಆಗಬೇಡ, ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯ ಹಾಕೋ. ಕೇಳಿ ನಾನೇ ಸುಮ್ಮನೆ ಇಟ್ಲು ನಿಂಗೆ ಅಂತ ಅಷ್ಟೇ. ಇನ್ನೇನು ನೆಂಟ್ರ ಥರನೇ ತಾನೇ ಬರ್ತಿರೋದವಳು. ನೋಡ್ಕೊಳ್ಳಿ, 4 ವರ್ಷ ಆದಮೇಲೆ ನಾನು ನಮ್ಮ ಅಮ್ಮನಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನಾನು ಎಲ್ಲಿದ್ರೆ ನಮ್ಮ ಮಮ್ಮಿ ಇರಬೇಕು, ನಂಗೆ ಅದೇ ಇಷ್ಟ.